ಹೇಗಿದೆ ಅಂದರೆ ಮೂವಿ ಸೂಪರ್ ಆಗೈತೆ. ನಿಮ್ಮ ಊರಾಡ ತಕ ಬಂದು ಹ್ಞೂ ಅಂತ ಏನಾರು ಒಂದು ಹೇಳು. ಒಂಥರ ಅವಳಿಗೆ ಅಣ್ಣ ಅಂದರೆ ಪ್ರೀತಿ ಜಾಸ್ತಿ. ಯಾಕೆ ಅಂದರೆ ಗೊತ್ತಾಯ್ತಲ್ಲ, ಯಾಕಂದ್ರೆ ಮೂವಿ ನೋಡೋದು ಅನ್ಸ್ಬಿಟ್ಟೈತಿ. ಆಮೇಲೆ ನಾವು ಅಫಿಷಿಯಲ್ ಮಾತಾಡೋದು ಕಲಿಬೇಕು. ತಗೊಂಡ್ ಬರ್ತಿದ್ಯಮ್ಮ ಅನ್ಬೇಕು, ಹೋಗಿ ಬನ್ನಿ ಅಂತ ಕರಿಬೇಕು. ಮಮ್ಮಿಯವರೇ ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಆಮೇಲೆ ಫುಲ್ ರೆಸ್ಪೆಕ್ಟ್ ನಿನಗೋಸ್ಕರ. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ. ನೈಟ್ 2 o'clock ಅಂತ ಮೂವಿ ನೋಡ್ಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟಿದೀನಿ ಮೂವಿಗೆ. ಕಾಫಿ ಮಾಡ್ಕೊಡಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇನ್ನು ನನ್ನ ಕಣ್ಣಲ್ಲಿ ಹಾಗೆ ಐತೆ. ಜನ್ಮಕ್ಕೆ ಹೋಗೋ. ಪ್ರೀತಿಲಿ ಮೋಸ ಹೋಗಿರೋರಿಗೆ ಅದ್ರ ಫೀಲಿಂಗ್ಸ್ ಗೊತ್ತಾಗುತ್ತೆ ಮೂವಿಲಿ. ಬಿಡಿ ಇವಾಗೆಲ್ಲ ಅಫಿಷಿಯಲ್ ಆಗಿ ಮಾತಾಡೋದ್ ಕಲಿ. ಸಮರ್ಥನೆ ಮ್ಯಾಗೆ ಬ್ಯಾ ಅನ್ನೋದಲ್ಲ. ಹೆವಿ ಫೀಲಿಂಗು ನೈಟ್ ಹೆಂಗ್ ಮಲ್ಕೊಳ್ಳೋದು ಅಂತಾನೆ ಗೊತ್ತಾಯ್ತಲ್ಲ. ಪ್ರೀತಿಯಿಂದಮ್ಮ ಮತ್ತೆ ಹೋಗಿ ಬನ್ನಿ ಅಂತ ರೆಸ್ಪಾನ್ಸೇ ಮಾಡಲ್ಲ ನೀನು. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಯಾರು ನನಗೆ ಕೇರ್ ಮಾಡೋರು ಇಲ್ಲ, ಡಯಟ್ ಮಾಡ್ತಾ ಇದೀನಿ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ. ನ್ಯಾಯ ಅಂದ್ರೆ ನ್ಯಾಯ, ಮಂಡ್ಯ ಕುಲ್ಲು ನ್ಯಾಯ. ಮನ್ಸಿಗೆ ಚುಚ್ಚು ಬಿಡ್ತು. ಒಳಗೆ ಹಿಡಿಯೋದೇನಿಲ್ಲ ಇದೆ. ಅಫಿಷಿಯಲ್ ಮಾಡ್ಬಿಟ್ಟಿದ್ದೀನಿ ಗೈಸ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಗೈಸ್. ಇನ್ನೂ ನನ್ನ ಮೈಂಡ್ ಅಲ್ಲಿ ಅದೇ ಮೂವಿ ಓಡ್ತೈತೆ ಗೈಸ್. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಗೈಸ್, ಇವತ್ತಿಗೆ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಡೇ 32. ನೈಟು 2 o'clock ಅಂತ ಮೂವಿ ನೋಡ್ಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಮೂವಿಗೆ. ಇವತ್ತಾದ್ರೂ ಆ ಮೂವಿನೇ ಇದ್ದೀನಿ, ಇನ್ನು ಮೈಂಡಲ್ಲೇ ಓಡ್ತೈತೆ. ಕಲ್ಬ್ ಮೂವಿ ನೋಡ್ಬಿಟ್ಟು ನಾನು ನೈಟು ಫುಲ್ಲು ಫಿದಾ ಆಗ್ಬಿಟ್ಟಿದ್ದೀನಿ ಗೈಸ್. ಅಪ್ಪ ಹೇಗಿದೆ ಅಂದರೆ ಮೂವಿ ಸೂಪರ್ ಆಗೈತೆ. ಅಪ್ಪ ಇನ್ನೂ ಮೈಂಡು ಇದೇ ಆಗಿಲ್ಲ, ಇನ್ನೂ ಫೀಲಿಂಗಲ್ಲೇ ಇದ್ದೀನಿ. ಅದೇನಕ್ಕೆ ಇಷ್ಟೊಂದು ಫೀಲಿಂಗ್ ಐತಿದೆ ಅಂತಲೇ ಗೊತ್ತಿಲ್ಲ. ಫುಲ್ಲು ನೈಟ್ 2 ಗಂಟೆವರೆಗೂ ನೋಡಿದ್ದೀನಿ. 2 ಗಂಟೆಯಿಂದ ಎಷ್ಟಾದರೂ ಮೈಂಡ್ ಇನ್ನೂ ಅಲ್ಲೇ ಓಡ್ತೈತಿ. ಏನೋ ಒಂಥರ ಫೀಲಿಂಗು. ಯಾಕೆ ಅಂತಲೇ ಗೊತ್ತಾಯ್ತಲ್ಲ, ಯಾಕಂದ್ರೆ ಮೂವಿ ನೋಡೋದು ಅನ್ಸ್ಬಿಟ್ಟೈತಿ. ಅಯ್ಯಪ್ಪ. ಆಯ್ತು, ಇವತ್ತು ಸಂಡೇ ಆಗಿರೋದ್ರಿಂದ ಜಿಮ್ ಮಿಸ್ ಹಾಲಿಡೇ. ಸೊ ಹಾಗಾಗಿ ಹಾಗಾಗಿ ಇವತ್ತು ಮಧ್ಯಾಹ್ನ ಮೊಟ್ಟೆ ಬಿರಿಯಾನಿ ಮಾಡೈತೆ ಗಾಯ್ಸ್. ಈಗ ಮಲಗಿದ್ದಾಯ್ತು. ಮಲಗಿದ್ದ ತಕ್ಷಣ ನನ್ನ ತಂಗಿ ಆಗಲೇ ನನಗೆ ದಾಳಿಂಬೆ ಬೆಡ್ ಮಾಡ್ದವಳೆ. ಒಂಥರ ಅವಳಿಗೆ ಅಣ್ಣ ಅಂದರೆ ಪ್ರೀತಿ ಜಾಸ್ತಿ. ನನಗೆ ಅಣ್ಣ ಅಂದರೆ ಪ್ರೀತಿ ಜಾಸ್ತಿ ಅವಳಿಗೆ ಒಂದು ಸ್ವಲ್ಪ. ಏನು ಮತ್ತೆ ಚೈತು ಎದುರ್ಕೊಬಿಟ್ಲು. ಈಗ ದಾಳಿಂಬೆ ಎಲ್ಲ ತಿನ್ಕೊಂಡು ಸ್ವಲ್ಪ ಕೆಲಸ ಐತಿ. ಈಗ ಅಂಗಡಿ ಹತ್ರ ಹೋಗ್ಬೇಕು, ಆಮೇಲೆ ಬಂದ್ಮೇಲೆ ಸಿಗ್ತೀನಿ ರೀ ಗಾಯ್ಸ್. ಈಗ ಅಂಗಡಿಯಿಂದ ಮನೆಗೆ ಬಂದಾಯ್ತು. ನಮ್ಮ ಮನೆಯಲ್ಲಿ ಇವತ್ತು ನಮ್ಮ ಮಮ್ಮಿ ನನಗೋಸ್ಕರ ಬಿರಿಯಾನಿ ಮಾಡವ್ರೆ. ಏನಮ್ಮ ಚೆನ್ನಾಗಿ ಮಾಡಿದ್ಯಮ್ಮ, ಹಿಂಗೆ ತಗೊಂಡ್ ಬರ್ತಿದ್ದ ನಾವು. ಆಮೇಲೆ ನಾವು ಅಫಿಷಿಯಲ್ ಮಾತಾಡೋದು ಕಲಿಬೇಕು. ತಗೊಂಡ್ ಬರ್ತಿದ್ಯಮ್ಮ ಅನ್ಬೇಕು, ಹೋಗಿ ಬನ್ನಿ ಅಂತ ಕರಿಬೇಕು. ಮಮ್ಮಿಯವರೇ ಅಂತ ಕರಿತೀನಿ. ಚುಪ್ರೆ ಬೇಟ್ರೆ ರೇ ಮಮ್ಮಿಯವರೇ ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಆಮೇಲೆ ಫುಲ್ ರೆಸ್ಪೆಕ್ಟ್ ನಿನಗೋಸ್ಕರ. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ. ರೆಸ್ಪೆಕ್ಟ್. ಸೋನುಗೋಷ್ಟು ಫುಲ್. ಸೋನು ಅವರೇ ಕಾಫಿ ಮಾಡ್ಕೊಡಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸೋನು ಅವರೇ ಟೀ ಮಾಡ್ಕೊಡಿ ಅಂತ ಫುಲ್ ರೆಸ್ಪೆಕ್ಟ್. ಫುಲ್ ಇವತ್ತಿಂದ ನೋಡ್ಕೊಳ್ಳಿ, ಇವತ್ತಿಂದ ಚಾಲೆಂಜ್ ತಗೊಳ್ತೀನಿ. 100 days ಚಾಲೆಂಜ್ ತರ. ಅದನ್ನು ರೆಸ್ಪೆಕ್ಟ್, ಮನೇಲಿ ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಏನಂತ ರೆಸ್ಪೆಕ್ಟ್. ಸೋನು ಅವರೇ ಎಲ್ಲಾರು ತಗೊಳ್ಳುವ ಮನೆಯವರು. ನೀನು ಹಂಗೆ ಕರಿಬೇಕು. ಅಣ್ಣ ಅವರೇ ಹೋಗಿ ಬನ್ನಿ ಅನ್ಬೇಕು. ಜನ್ಮಕ್ಕೆ ಹೋಗೋ. ಇದೆಲ್ಲ ಹೋಗಿ ಅಣ್ಣ ಕೂತ್ಕೊಂಡು ಊಟ ಮಾಡಿ ಅನ್ಬೇಕು. ಅಫಿಷಿಯಲ್ ಮಾತಾಡೋದು ಕಲಿ ಮದುವೆ ಇದೆ. ಅಫಿಷಿಯಲ್ ಮಾತಾಡೋದು
ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಅಫಿಷಿಯಲ್ ಆಗಿ ಮಾತಾಡೋದ್ ಕಲಿ. ಸಮರ್ಥ ಹೇಗೆ ಬಾ ಅನ್ನೋದಲ್ಲ. ನೋಡ್ ನಮ್ಮ ಮಮ್ಮಿ ಹೆಂಗ್ ಮಾತಾಡ್ತೀವಿ ಅಂತ ಅಂದ್ಮೇಲೆ ಅಲ್ವಾ ಅಮ್ಮ ಅವ್ರೆ? ನಿಮ್ಮ ಊರಾಡ ತಕ ಬಂದಿ ಹೂ ಅಂತ ಏನಾರು ಒಂದ್ ಹೇಳು. ಪ್ರೀತಿಯಿಂದಮ್ಮ. ಮತ್ತೆ ಹೋಗಿ ಬನ್ನಿ ಅಂತ ರೆಸ್ಪಾನ್ಸೇ ಮಾಡಲ್ಲ ನೀನು. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಹೋಗಿ ಬಾ ಅಂದಾಗ ರೆಸ್ಪಾನ್ಸ್ ಮಾಡ್ಬೇಕು. ಕಾಯಿಸಿ ಇವತ್ತು ಬೆಳಗ್ಗೆಯಿಂದನೂ ಬರೀ ರೈಸು ಪ್ರೋಟೀನ್ ಐಟಮ್ ಏನು ಮಾಡ್ಕೊಟ್ಟಿರೋ ಇವತ್ತು ಮನೇಲಿ ಯಾರು ನನಗೆ. ಬೆಳಗ್ಗೆ ಎದ್ದು ಮೊಟ್ಟೆ ಬಿರಿಯಾನಿ ತಿನ್ನ, ಮಧ್ಯಾಹ್ನನೂ ಅನ್ನ ಸಾರ, ಇವಾಗ ಬಿರಿಯಾನಿನೇ. 3 ಟೈಮು ರೈಸ್ ತಿಂದಿದ್ದೀನಿ ಇವತ್ತು. ಯಾರು ನನಗೆ ಕೇರ್ ಮಾಡೋರೇ ಇಲ್ಲ, ಡಯಟ್ ಮಾಡ್ತಾ ಇದೀನಿ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಮಮ್ಮಿ ಅಂತೂ ಒಂಚೂರು ನನ್ನ ಮೇಲೆ ಪ್ರೀತಿನೇ ಇಲ್ಲ ನಮ್ಮ ಮಮ್ಮಿಗೆ. ಇವತ್ತು ಇವಳು ಬನಾನಾ ಮಿಲ್ಕ್ ಶೇಕ್ ಆಡ್ಸ್ಕೊಟ್ಟಿಲ್ಲ ಇವಳು ಇವತ್ತು ದಿಡುಗ್ಲಿ. ಇವಳು ಒಂದು ಫೋನ್ ಇದ್ ಬಿಟ್ರೆ ಸಾಕು. ಬನಾನಾ ಮಿಲ್ಕ್ ಶೇಕ್ ಆಡ್ಸ್ಕೊಟ್ಟೇನೆ ಇವತ್ತು ಏನ್ ಕೆಲಸ ಮಾಡ್ಕೊಟ್ಟಿಲ್ಲ ನನಗೆ. ಸೊ ಅದಕ್ಕೆ 20 ರೂಪಾಯಿ ಕೊಡೋದ. ಗಾಯ್ಸ್ ಇವತ್ತು ಅವಳು ನನಗೆ ಏನ್ ಕೆಲಸನ ಮಾಡ್ಕೊಟ್ಟಿಲ್ಲ, ಅದಕ್ಕೆ ಅವಳಿಗೆ ಕೊಡ್ಬೇಕಾಗಿರೋ 20 ರೂಪಾಯಿನ ಕಟ್ ಮಾಡ್ತಾ ಇದ್ದೀನಿ ಇವತ್ತು. ನೀನೇ ತಾನೇ ಹೇಳಿದೆ ಹ್ಞೂ ಸರಿ ಆಯ್ತು ಅಂತ ಕಟ್ ಮಾಡು ಅಂತ. ಗಾಯ್ಸ್ ಈಗ ಊಟ ಮಮ್ಮಿ ರೆಡಿ ಮಾಡ್ತೈತಿ, ಹೊಟ್ಟೆ ತುಂಬ ಸಿಗ್ತೈತಿ. ಊಟ ಮಾಡ್ಬಿಡೋದ ಫಸ್ಟ್, ಆಮೇಲೆ ಊಟ ಮಾಡ್ಕೊಂಡು ಸಿಗ್ತೀನಿ. ಗಾಯ್ಸ್ ಬೆಳಿಗ್ಗೆ ನಾನು ರೈಸ್ ತಿಂದು ಫುಲ್ಲು ಹೊಟ್ಟೆ ತುಂಬ ಹೋಗೈತೆ. ಸೊ ಹಾಗಾಗಿ ನೈಟು 11 ಗಂಟೆಲಿ ವಾಕಿಂಗ್ ಮಾಡ್ತಾ ಇದ್ದೀನಿ. ಆಚೆ ಹೋಗೋದ ಬನ್ನಿ. ಅಯ್ಯಪ್ಪ ಹೊಟ್ಟೆ ತುಂಬ 11 ಗಂಟೆ ಗಾಯ್ಸ್, ಯಾರು ಇಲ್ಲ, ಎಲ್ಲ ಕತ್ಲೆ. ಕಾರ್ಡಿಯೋ ನಡಿಬೇಕು, ಕಾರ್ಡಿಯೋ ಈಗ ರನ್ನಿಂಗ್ ನಮ್ಮ ಹೊಟ್ಟೆ ರನ್ ಅಂತ. ಗಾಯ್ಸ್ ಈಗ ಊಟ ಎಲ್ಲ ಮಾಡ್ಕೊಂಡು ವಾಕ್ ಎಲ್ಲ ಮಾಡಾಯ್ತು. ಈಗ ನಾಳೆ ಮಾರ್ನಿಂಗ್ ತಿಂಡಿಗೆ ಓಟ್ಸ್ ಉಣ್ಣಿ ಹಾಕೋಣ ಸಮಯ. ಸೊ ಹಾಗಾಗಿ ನನ್ನ ತಂಗಿಗೆ ಒಳ್ಳೆ ಕೆಲಸ ಕೊಟ್ಟಿದ್ದೀನಿ. ಏನು ಕೇಳಿವ ಕೆಲಸ ಮಾಡಿಸ್ತಿರೋದು ನಿನಗೆ? 20 ರೂಪಾಯಿ ಕೊಡ್ತಿದ್ದೀನಿ ನಾನು ಇವತ್ತು. 50 ಗ್ರಾಮು ಮಿಷಿನ್ ಎತ್ಕೋ. ನ್ಯಾಯ ಅಂದ್ರೆ ನ್ಯಾಯ, ಮಂಡ್ಯ ಕುಲ್ಲು ನ್ಯಾಯ ಹಂಗಲ್ಲ ಮಾಡ್ಬಿಡ್ತೀರ ಬಿಡಿ. 50 ಗ್ರಾಮು ಇರೋ ಹಂಗೆ ಮಿನಿ ಲಾಗ್ ಮಾಡಕ್ ಇತ್ತ ಹೋಗ್ತೀನಿ. ಇನ್ನೊಂದು ಫೋನ್, ಆ ಫೋನ್ ಮಿನಿ ಲಾಗ್ ಮಾಡ್ಬೇಕು, ಅದಕ್ಕೆ ಈ ಫೋನ್ ಬೇಕು. ಏನಾಗಲ್ಲ, ತಿನ್ನಕ್ ಮಾತ್ರ ಆಯ್ತದೆ. ವಿಡಿಯೋ ಹಾಕೋ 50 ಗ್ರಾಮ್ ಫಸ್ಟ್, ಅದಕ್ಕೆ ತಿನ್ನಕ್ ಮಾತ್ರ ಆಯ್ತು. ಟೈಮ್ಗೆ ಆಗಲ್ವಂತೆ. ಈಗ 5 ಸ್ಪೂನ್ ಹಾಕೋ, ಕರೆಕ್ಟಾಗಿ ಬರ್ತದೆ. ಸಾಕು ಬಿಡು ಸೋನು, ಸಾಕು ಬಿಡೇ. ಇರಿಟೇಷನ್ ಒಳ್ಳೆ ಮಾಡ್ಕೊ ಅಂತೆ. 20 ರೂಪಾಯಿ ಕೊಟ್ಟಿಲ್ವ ಇವತ್ತು ಸುಮ್ನೆ. ಮಮ್ಮಿ ಒಳ್ಳೆ ಕೆಲಸ ಮಾಡಿಸ್ತೀನಿ ಗೈಸ್. ಸುಮ್ನೆ 20 ರೂಪಾಯಿ ಕೊಡಕಾಯ್ತದ ಇವತ್ತು? 20 ರೂಪಾಯಿ ಕೊಡು ವಾಪಸ್. ಸಾಕು, ವಿಡಿಯೋ ಮಾಡು ಈಗ. ಎತ್ಕೊಂಡು ಫೋನ್ ತಿರ್ಗಾ. ಹಾಕಿರೋದ್ನ ವಿಡಿಯೋ ಮಾಡು. ಮಾಡ್ಬೇಡ ಅಂದಿದ್ದೆ ಮಾಡ್ತಾಳ ಅಲ್ಲಿ. ಫುಲ್ ಫಿಲಮೇ ತೆಗೆದ್ಬಿಡು 5 ನಿಮಿಷ ಹೊತ್ತಿಗೆ. ಒಂದು 5 ಸೆಕೆಂಡ್ ತಕ್ಕಂತ ಮಾಡ್ದಂತೆ. ನೆಕ್ಸ್ಟ್ ಹಾಲು ಹಾಕಿಲ್ಲ, ಐತೆ. ಈಗ ಫ್ರಿಜ್ಜಲ್ಲಿ ಹಾಲು ಎತ್ಕೊಂಡು ಬರಬೇಕು. ಹಾಲು ಎತ್ಕೊಂಡು ನಿನ್ ಥರನಾ ಚೈಲ್ಡು ಅಥವಾ ಅದು ಬೇರೆ ಕಿತ್ತಾಕ್ಬೇಕು. ಆ್ಯಂಗಲಲ್ಲಿ ಕಿತ್ತಾಕ್ತಾರೆ ಆಯ್ತಲ್ವ. ಅಲ್ಲಿ ಹಂಗೆ ಕಟ್ ಮಾಡ್ತಾಳೆ ಗಾಯ್ಸ್ತೀವಿ. ಎಲ್ಲ ಒಂಥರ ಡಬಲ್ ಕೆಲಸ ಹೇಳುದು. ಜೇನುತುಪ್ಪ ವಿಡಿಯೋ ಮಾಡು. ಹೆಂಗೆ ಕೆಲಸ ಕೊಡ್ತಾಳೆ, ನಾನು ಅವಳು ಕೆಲಸ ಕೊಟ್ರೆ ಸಾಕು. 2 ಸೆಕೆಂಡ್ ಮಾಡು. ನೆಕ್ಸ್ಟ್ ಜೇನುತುಪ್ಪ ಜಾಸ್ತಿ ಹಾಕ್ಬೇಡ. ಸಾಕು, ನೀಟಾಗಿ ಮಿಕ್ಸ್ ಮಾಡು. ಈಗ ಸಿಯಾ ಶೀಟ್ಸ್ ಹಾಕ್ಬೇಕಿತ್ತು, ತೊಳೆಗೆ ಹಿಡಿಯೋದೇನಿಲ್ಲ ಇದೆ. ಗೈಸ್ ಅಫಿಷಿಯಲ್ ಮಾಡ್ಬಿಟ್ಟಿದ್ದೀನಿ ಗೈಸ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಫಿಷಿಯಲ್ ಅಂತ ಮೇಡಮ್. ಸೋನು ಅವರೇ ಸ್ವಲ್ಪ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಬಿಟ್ಟು ನೀನ್ ತಿಂದ್ರೆ 50 ರೂಪಾಯಿ ಕೊಡ್ತೀನಿ. ನಿಜ, ನಾನು ತಿಂದ್ರೆ ಕೊಡ್ತೀಯಾ? ಅಷ್ಟೇಕಂತ ಬಿಡು, ಮುಚ್ಕೊಂಡ್ಬಿಟ್ಟು ಬಾ. ಪೀನಟ್ ಬಟರ್ ಏನಿಲ್ಲ ಕಂತ. CR ಸೀಡ್ಸ್ ಹಾಕ್ಬೇಕಿತ್ತು, ಖಾಲಿ ಆಗ್ಬಿಟ್ಟೈತೆ. ಸ್ಪೂನ್ ಹಾಕ್ಬೇಡ, ಕೊಡು ನೆಕ್ಕಬೇಕು. ಕೊಡೋದ್ರಲ್ಲಿ ಇರೋ ಟೇಸ್ಟ್. ಗಾಯ್ಸ್ ಈಗ ಊಟ ಎಲ್ಲ ಮಾಡಾಯ್ತು ಗಾಯ್ಸ್. ಇನ್ನೂ ನನ್ನ ಮೈಂಡಲ್ಲಿ ಅದೇ ಮೂವಿ ಓಡ್ತೈತೆ ಗಾಯ್ಸ್. ಕಲ್ಬ ಮೂವಿನೇ. ಫೀಲಿಂಗು ನೈಟ್ ಹೆಂಗ್ ಮಲ್ಕೊಳ್ಳೋದು ಅಂತಲೇ ಗೊತ್ತಾಯ್ತಲ್ಲ. ಕಣ್ಮುಚ್ಚಿ ಅದೇ ಮೂವಿ ಬರುತ್ತೆ, ಕಲ್ಬ್ ಮೂವಿನೇ. ಕಲ್ಬ್ ಮೂವಿ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಅಮೆಝಾನ್ ಪ್ರೈಮಲ್ಲಿ ಇದೆ, ಸಾಕಾಗಿದೆ. ಯಾರಿಗೆ
ಕಪಲ್ಸ್ ಅವ್ರು ಯಾರು ಲವ್ ಮಾಡ್ತಿದ್ರೆ ಅವರು ಖಂಡಿತ ನೋಡಲೇಬೇಕು ಕಲ್ಬ್ ಮೂವಿನ. ಕಲ್ಬ್ ಮೂವಿ ಅಂತೂ ಸೂಪರ್ ಆಗಿದೆ ಗೈಸ್. ಅದೊಂದು ರಿವ್ಯೂ ಮಾಡಬೇಕು, ನೋಡೋದಾ ಹೇಗೆ ರಿವ್ಯೂ ಮಾಡೋದು ಅಂತ. ಬಟ್ ಬೆಸ್ಟ್ ಮೂವಿ, ನನ್ನ ಲೈಫಲ್ಲಿ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ಅದನ್ನ. ಸೂಪರ್ ಆಗೈತೆ. ಇನ್ನು ನೈಟ್ ನೋಡಿರೋದು, ಇನ್ನೂ ನನ್ನ ಕಣ್ಣಲ್ಲಿ ಹಾಗೆ ಐತೆ. ಬರೀ ಇನ್ಸ್ಟಾ ಓಪನ್ ಮಾಡಿದ್ರೆ ಬರೀ ಅದೇ 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 ರೀಲ್ಸ್ ಬರ್ತಿತ್ತು. ಅದಕ್ಕೆ ಹೆಂಗೈತೆ ಅಂತ ಹೋಗಿ ನೋಡಿದ್ರೆ ಗಾಯ್ಸ್ ಹೋಗ್ಬಿಟ್ಟೆ ನಾನು. ನೈಟು 2 ಗಂಟೆವರೆಗೂ ನೋಡಿದೆ. ಅಯ್ಯಪ್ಪ ಸಾಕಾಗೈತೆ ಸೈಕಾಗಿ. ನೀವು ಇನ್ನೂ ಯಾರ್ಯಾರು ಹೋಗಿ ನೋಡಿಲ್ಲ, ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವೇನೆ. ಸೂಪರ್ ಆಗೈತೆ ಗೈಸ್. ಆದ್ರೂ ಮನಸ್ಸಿಗೆ ಚುಚ್ಚಿಬಿಡ್ತು. ಪ್ರೀತಿಲಿ ಮೋಸ ಹೋಗಿರೋರಿಗೆ ಅದ್ರ ಫೀಲಿಂಗ್ಸಿಗೆ ಗೊತ್ತಾಗುತ್ತೆ ಮೂವಿಲಿ. ಬಿಡಿ ಇವಾಗ ಎಲ್ಲ ಹಾಕಿ ಇವಾಗ ಊಟ ಎಲ್ಲ ಮಾಡಿತ್ತು. ಇವತ್ತಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗಿಂದ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ಗೈಸ್. ಸಿಗವ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.